ಬ್ರ್ಯಾಂಡ್ ಬೆಂಗಳೂರು ಇದಕ್ಕೆ ನಾನಾ ಅರ್ಥಗಳನ್ನು ಇವತ್ತು ಕಲ್ಪಿಸ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಹಿಂದಿನ ಕನಸು ನನಸಾಗುವತ್ತ ಬ್ರ್ಯಾಂಡ್ ಬೆಂಗಳೂರು ಸಾಗ್ತಾ ಇದೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು. ಆದರೆ ಇವತ್ತಿನ ಸ್ಥಿತಿಯನ್ನು ಗಮನಿಸಿದ್ರೆ ಬೆಂಗಳೂರಿಗೆ ಇದೆಂಥ ಸ್ಥಿತಿ ಬಂತು ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಈ ಒಂದು ಸುದ್ದಿಯನ್ನು ನೋಡಿ ಇದು ಬೆಂಗಳೂರಾ ಅಂತ ಅನಿಸ್ತಾ ಇದೆ. ಯಾಕೆ ಅಂದರೆ ನಗರದ ನಡು ರಸ್ತೆಯಲ್ಲೇ ಶೌಚಾಲಯ ತಲೆ ಎತ್ತಿದೆ. ಇದು ಬ್ರ್ಯಾಂಡ್ ಬೆಂಗಳೂರಿನ ಬ್ರ್ಯಾಂಡ್ ಟಾಯ್ಲೆಟ್. ಬಿಬಿಎಂಪಿಯ ಕರ್ಮಕಾಂಡದ ವಿರುದ್ಧ ಈಗ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಫೋಟೋ ಇದೆ, ದೃಶ್ಯಾವಳಿಗಳಿದೆ, ನಿಮಗೆ ತೋರಿಸ್ತೀವಿ ಅದನ್ನು ನೋಡಿ. ಎಲ್ಲಿ ಆ ಫುಟ್ಪಾತ್ ಮೇಲೆ ಮರದ ಪಕ್ಕದಲ್ಲಿ ಈ ರೀತಿಯಾಗಿ ಶೌಚಾಲಯ ಇರುವಂಥದ್ದು. ಇದು ಬ್ರ್ಯಾಂಡ್ ಬೆಂಗಳೂರು. ನೀವು ನೋಡ್ತಾ ಇರೋದು ಬೆಂಗಳೂರು ದೃಶ್ಯನೇ. ಬೆಂಗಳೂರಿನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಎಲ್ಲಿ? ಜಯನಗರದ ಬಳಿ ನಡು ರಸ್ತೆಯಲ್ಲಿ ಶೌಚಾಲಯ ಇದೆ. ಇವತ್ತು ಇದನ್ನ ಯಾರಾದರೂ ನೋಡಿದಿದ್ರೆ ವಿದೇಶಿಗರು ಬಂದು ಅದು ಬೇರೆ ಥರದೇ ಸುದ್ದಿ ಆಗ್ತಾ ಇತ್ತು. ಇವತ್ತು ಶಾಸಕರು ನೋಡಿ, ಇವತ್ತು ಬಿಬಿಎಂಪಿಯಲ್ಲಿ ಕಾರ್ಪೊರೇಟರ್ಗಳಿಲ್ಲ. ನಾವು ಕಾರ್ಪೊರೇಟರ್ಗಳನ್ನ ಪ್ರಶ್ನೆ ಮಾಡೋಣ ಅಂತಂದ್ರೆ ಇಲ್ಲಿ ಕಾರ್ಪೊರೇಟರ್ಗಳು ಯಾರಿದ್ದಾರೆ? ಯಾರಿಲ್ಲ. ಚುನಾವಣೆ ನಡೆಸೋಕ್ಕೆ ಇವ್ರಿಗೆ ಟೈಮೇ ಇಲ್ಲ. ಕೋರ್ಟಲ್ಲಿ ಕೇಸ್ ಹಾಕ್ಕೊಳ್ಳೋದು, ಮುಂದೂಡೋದು, ಅದು ಝೋನ್ಗಳನ್ನ ಮಾಡ್ತೀವಿ ಅಂತ ಹೇಳೋದು. ಯಾರನ್ನ ಪ್ರಶ್ನೆ ಮಾಡಬೇಕೀಗ? ಶಾಸಕರನ್ನ ಪ್ರಶ್ನೆ ಮಾಡಬೇಕು, ಬಿಬಿಎಂಪಿ ಕಮಿಷನರ್ನ ಪ್ರಶ್ನೆ ಮಾಡಬೇಕು. ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಲಭ್ಯವಾಗ್ತದೆ ವಿಚಾರವಾಗಿ. ಪಾದಚಾರಿ ಮಾರ್ಗದಲ್ಲೇ ಇರುವಂತಹ ಶೌಚಾಲಯ ಇದು. ಬಯಲು ಶೌಚಾಲಯ, ಬ್ರ್ಯಾಂಡ್ ಬೆಂಗಳೂರು ಬಯಲು ಶೌಚಾಲಯ ಇದು. ಆ ಫುಟ್ಪಾತ್ ಮೇಲೆ ಪಾದಚಾರಿ ಮಾರ್ಗ ಇರುತ್ತಲ್ಲ, ಅದರಲ್ಲಿದೆ. ಈಗ ಬಿಬಿಎಂಪಿ ಕೆಲಸದಿಂದಾಗಿ ಸ್ಥಳೀಯರು ದಂಗ ಆಗಿದ್ದಾರೆ. ಜೆಎಸ್ಎಸ್ ವೃತ್ತದ ಬಳಿ ಈ ಒಂದು ದೃಶ್ಯಾವಳಿ ಕಂಡು ಬಂದಿರೋದು. ಶೌಚಾಲಯ ಇರುವುದರ ಬಗ್ಗೆ ದೂರನ್ನ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ನಮ್ಗೆ ಯಾಕೆ ಬೇಕು? ಯಾವತ್ತೋ ಇದ್ದಿದ್ದನ್ನ ತೆರವುಗೊಳಿಸಿಲ್ಲ. ಅದ್ರ ಬಗ್ಗೆ ಅಟ್ಲೀಸ್ಟ್ ಈಗಾದ್ರೂ ಗಮನಕ್ಕೆ ಬಂದಿದೆಯಲ್ಲ, ತೆರವುಗೊಳಿಸಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನವಾಗಿಲ್ಲ. ನಮ್ಮ ಪ್ರತಿನಿಧಿ ದೀಪ್ತಿ ಅವರು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬೋಣ ಬನ್ನಿ. ರಾಜಧಾನಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ನಾನೊಂದು ಸ್ಪಾಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಿಜಕ್ಕೂ ಇದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಜಯನಗರ ಸೌತ್ ಎಂಡ್ ಸರ್ಕಲ್ 36ನೇ ಕ್ರಾಸ್ JSS 7th ಬ್ಲಾಕ್ ಬಳಿ ಇದ್ದೀನಿ. ಸಿಗ್ನಲ್ JSS ಸರ್ಕಲ್ ಅದು. ಸೊ ಸರ್ಕಲದ ಪಕ್ಕದಲ್ಲೇ ಒಂದು ರಸ್ತೆ ಇದೆ. ನೀವು ನೋಡ್ಬೋದು ಯಾವ ರಸ್ತೆ, ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಶೌಚಾಲಯನ ಬಿಬಿಎಂಪಿ ಮಾಡಿಬಿಟ್ಟಿದ್ದಾರೆ. ಯಾಕಾಗ್ಬಿಟ್ಟಿದ್ದಾರೆ, ಏನು ಕಾರಣಕ್ಕೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಈ ಮೇನ್ ರೋಡಲ್ಲಿ ಯಾಕೆ ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಅಂದರೆ ಇದನ್ನು ಹೇಗೆ, ಯಾವ ರೀತಿಯಾಗಿ ಇಲ್ಲಿ ಯಾರಿಗಾದರೂ ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ಮಾಡಿದ್ರಾ, ಅಥವಾ ಮುಖ್ಯ ರಸ್ತೆಯಲ್ಲಿ ಒಂದು ದೃಷ್ಟಿ ಬೊಟ್ಟು ಇರೋ ರೀತಿಯಲ್ಲಿ ಶೌಚಾಲಯ ಇದ್ರೆ ಚೆನ್ನಾಗಿರುತ್ತೆ ಬ್ರ್ಯಾಂಡ್ ಬೆಂಗಳೂರಿಗೆ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಇದನ್ನು ಮಾಡಿದ್ದಾರಾ? ಇದನ್ನು ಅಧಿಕಾರಿಗಳಿಗೆ, ಕಮಿಷನರಿಗೆ ಕೇಳಬೇಕು. ದಿನ ಬೆಳಗಾದರೆ ಹೇಳ್ತಾರೆ ಸುರಕ್ಷಿತವಾದಂತಹ ಫುಟ್ಪಾತನ್ನ ನಾವು ಮಾಡಿದ್ದೀವಿ, ಒಳ್ಳೆ ರೀತಿಯ ಬೆಂಗಳೂರು ಬ್ರ್ಯಾಂಡ್ ಆಗೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ, ಇದನ್ನು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಾವು ತಗೊಂಡು ಹೋಗ್ತೀವಿ, ಈ ರೀತಿಯ ವಿಚಾರಗಳನ್ನು ಹೇಳ್ತಾರೆ. ಆದರೆ ಫುಟ್ಪಾತು, ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಶೌಚಾಲಯವನ್ನು ಮಾಡಿಬಿಟ್ಟಿರುವಂಥದ್ದು. ಸ್ಥಳೀಯರಿದ್ದಾರೆ ಸೋಮಸುಂದರ್ ಅವರು, ಅವ್ರ ಹತ್ರ ಎಕ್ಸಾಕ್ಟ್ ಡೀಟೇಲ್ಸ್ ತಗೋಣ ಯಾಕಾಗಿ ಇದನ್ನು ಮಾಡಿದ್ದಾರೆ ಅಂತ. ಸರ್, ಬ್ರ್ಯಾಂಡ್ ಬೆಂಗಳೂರು ಅಂತೀವಿ, ಮುಖ್ಯ ರಸ್ತೆಯಲ್ಲಿ ಶೌಚಾಲಯ ಹಿಂಗೆ ಮಾಡಿಟ್ಟಿದ್ದಾರೆ ಸರ್, ಏನಿದು ಅಂತ? ಇದು ನಾವು ಪ್ರತಿದಿನ ಬೆಳಗ್ಗೆ 5:30, 6 ಗಂಟೆಗೆ ಇಲ್ಲೇ ವಾಕ್ ಹೋಗೋದು, ನಡ್ಕೊಂಡು ವಾಕ್ ಹೋಗ್ತೀವೋ. ಇದ್ರ ಮೇಲೆ ಮುಂಚೆ ಒಂದು ಪ್ಲೇವುಡ್ ಶೀಟ್, ಹಳೆ ಪ್ಲೇವುಡ್ ಶೀಟ್ ಹಾಕಿ ಮುಚ್ಚಿಟ್ಟಿದ್ರು. ಯಾವಾಗ, ಏನಕ್ಕೆ ಮಾಡಿರೋದು ಸರ್? ಇದು ಹಾಗೆ 9 ತಿಂಗಳಾಯಿತು ಮೇಡಮ್. 2023 ಡಿಸೆಂಬರಲ್ಲಿ ನಾನು ಇಲ್ಲಿ ಹೋಗಬೇಕಾದ್ರೆ ನೋಡಿದೆ, ಏನಿದು ಅಂತ ಪ್ಲೇವುಡ್ ಜರುಗಿಸೋದಕ್ಕೆ ಈ ರೀತಿ ಕಾಣಿಸ್ತು. ಈಗ ಮಳೆ ಬಿಸಿಲಿಗೆಲ್ಲ ಪ್ಲೇವುಡ್ ಇದಾಗ್ಬಿಟ್ಟು ಈ ರೀತಿ ಓಪನ್ನು ಟಾಯ್ಲೆಟ್ ಆಗಿಬಿಟ್ಟಿದೆ. ನೆನ್ನೆ ಏನಕ್ಕೆ ಇದನ್ನು ಕಟ್ಟಿದ್ದಾರೆ ಅಂತ ಇಲ್ಲಿ ಮಧ್ಯದಲ್ಲಿ ಅದು ಅವ್ರಿಗೆ ಕೇಳಬೇಕು ಮೇಡಮ್, ಅಧಿಕಾರಿಗಳಿಗೆ, BPMP ಅವ್ರಿಗೆ. ಇಷ್ಟು ಒಳ್ಳೆ ರಸ್ತೆ ಮಾಡಿ, ಹೊಸದಾಗಿ ವೈಟ್ ಟ್ಯಾಪಿಂಗ್ ರೋಡ್ ಮಾಡಿ, ಪ್ರತಿಷ್ಠಿತ JSS ಸರ್ಕಲ್ ಸಿಗ್ನಲ್ ಇದು ಕನಕಪುರ ಮೇಯ್ನ್ ರೋಡು, ಒಳ್ಳೆ ಲೈಟ್ಸ್ ಎಲ್ಲ ಮಾಡಿದ್ದಾರೆ, ಒಳ್ಳೆ ಫುಟ್ಪಾತು ಮಾಡಿದ್ದಾರೆ. ಫುಟ್ಪಾತಲ್ಲಿ ಈ ರೀತಿ ಯಾಕೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಇದನ್ನ
ಜನವರಿಲೇ ಈ ವರ್ಷ ಜನವರಿಲೇನೆ BBMP ಅವ್ರ ಗಮನಕ್ಕೆ ತಂದಿದ್ದೆ. ಅವ್ರಿಗೆ ವ್ಯಾಟ್ಸಪ್ ಮಾಡಿದ್ದೆ, ಫೋಟೋ ಕಳಿಸಿ, ಅಡ್ರೆಸ್ ಹಾಕಿ ಫೋಟೋ ಕಳಿಸಿದ್ದೆ. ಅವ್ರೇನು ಮಾಡಿದ್ರು, ನನಗೆ ಒಂದು ನಂಬರ್ ಕೊಟ್ಬಿಟ್ಟು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ. ಮತ್ತೆ ಅವರು ಫಾಲೋ ಅಪ್ ಮಾಡಲ್ಲ, ನೀವು ಮಾಡಬೇಕು. ನಾವು ಮಾಡಬೇಕು, ಅದು ನಮ್ಮ ಕೆಲಸನ. ನಾನೇನು ಮಾಡಿದೆ, ಮತ್ತೆ ಸ್ವಾಮಿ ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ, ಇದು ನಮ್ಮ ಕೆಲಸ ಅಲ್ಲ, ಮುಂದಿದ್ದು ತಾವು ಆಕ್ಷನ್ ತಗೋಬೇಕು ಅಂತ ಮತ್ತೆ ಅವ್ರಿಗೆ ವ್ಯಾಟ್ಸಪ್ಪಲ್ಲಿ ಸಂದೇಶ ಕಳಿಸ್ದೆ. ಆದರೂ ಒಂದು ವಾರ ಆದರೂ ಏನೂ ಆಗಿಲ್ಲ. ಕ್ಯಾಮ್ರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತಾರೆ, ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.